Find the number of different 8-letter arrangements that can be made from the letters of the word daughter, Daughter. So that first part is all vowels occur together, and the second question is all vowels do not occur together. Okay. Solution. Given letters are, so ಯಾವ ಲೆಟರ್ಸ್ ಕೊಟ್ಟಿದ್ದಾರೆ ನಮಗೆ ಅಂತಂದ್ರೆ ಡಿ ಎ ಯು ಜಿ ಹೆಚ್ ಟಿ ಇ ಆರ್ 1 2 3 4 5 6 7 8. ಸೊ 8 ಲೆಟರ್ಸ್ ಆರ್ ಗಿವನ್. ನಾವೇನ್ ಮಾಡಬೇಕು ಅಂತಂದ್ರೆ ಈ 8 ಲೆಟರ್ಗಳನ್ನ ಯೂಸ್ ಮಾಡಿ ಡಿಫ್ರೆಂಟ್ ವರ್ಡ್ಸ್ಗಳನ್ನ ಫಾರ್ಮ್ ಮಾಡಬೇಕು. 8 ಲೆಟರ್ ಅರೇಂಜ್ಮೆಂಟ್ಸ್ ಅನ್ನ ಫೈಂಡ್ ಮಾಡಬೇಕು. ಅದ್ರಲ್ಲಿ ಫಸ್ಟ್ ಕಂಡೀಷನ್ ಏನು ಅಂತಂದ್ರೆ ಆಲ್ ವೋವೆಲ್ಸ್ ಶುಡ್ ಅಕರ್ ಟುಗೆದರ್. ಎಲ್ಲ ವೋವೆಲ್ಗಳು ಒಂದೇ ಕಡೆ ಇರಬೇಕು. ಸೆಕೆಂಡ್ ಕ್ವಶನ್, ಆಲ್ ವೋವೆಲ್ಸ್ ಡು ನಾಟ್ ಅಕರ್ ಟುಗೆದರ್. ಎಲ್ಲ ವೋವೆಲ್ಗಳು ಒಂದೇ ಕಡೆ ಇರಬಾರದು. ಈ ರೀತಿ ಒಂದು ಕ್ವಶನ್ ಇದೆ. ಫಸ್ಟ್ ಕ್ವಶನ್ ನೋಡಿ, ಆಲ್ ವೋವೆಲ್ಸ್ ಅಕರ್ ಟುಗೆದರ್ ಅಂತಂದ್ರೆ ಇಲ್ಲಿ ಯಾವ್ಯಾವ ವೋವೆಲ್ಸ್ ಇದೆ ಅಂತಂದ್ರೆ ಎ ಯು ಇ ಅನ್ನೋ 3 ವೋವೆಲ್ಸ್ ಇದೆ. ಆ 3 ವೋವೆಲ್ಗಳು ಒಂದೇ ಕಡೆ ಇರಬೇಕು ಅಂತ ಹೇಳಿರೋದ್ರಿಂದ ಆ 3 ವೋವೆಲ್ಗಳನ್ನ ನಾವು ಒಂದೇ ಎಲಿಮೆಂಟ್, ಒಂದೇ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡೋಣ. ಯಾಕಂದ್ರೆ ಒಂದೇ ಕಡೆ ಇರಬೇಕಲ್ಲ, ಹಾಗಾಗಿ ಆ 3 ವೋವೆಲ್ಸ್ ಗಳನ್ನ 3 ಲೆಟರ್ಗಳನ್ನ ಒಂದೇ ಆಬ್ಜೆಕ್ಟ್, ಸಿಂಗಲ್ ಆಬ್ಜೆಕ್ಟ್ ಅಥವಾ ಸಿಂಗಲ್ ಎಲಿಮೆಂಟ್ ಅಂತ ಟ್ರೀಟ್ ಮಾಡೋಣ. ಒಂದು ರೀತಿ ಬಂಡಲ್ ತರ ಕಟ್ಟಿಬಿಡೋದು. ಓಕೆ, ಫಸ್ಟ್ ಡಿ ಅಂತ ತಗೊಂಡ್ರೆ ನೆಕ್ಸ್ಟ್ ಎ ಯು ಇ, ಈ 3 ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಮಾಡೋದು, ಯಾಕಂದ್ರೆ ಜೊತೆಗೆ ಇರಬೇಕು. ಅದಾದ್ಮೇಲೆ ಜಿ, ಆಮೇಲೆ ಹೆಚ್, ಆಮೇಲೆ ಟಿ, ಇನ ಆಲ್ರೆಡಿ ಬರ್ಕೊಂಡಿದ್ದೀನಿ, ಆಮೇಲೆ ಆರ್. ಈಗ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಆಕ್ಚುಲಿ ಕೊಟ್ಟಿದ್ದು 8 ಲೆಟರ್ಸ್. ಆದ್ರೆ ಈಗ ಎಷ್ಟು ಎಲಿಮೆಂಟ್ಸ್ ಆಯ್ತು ಅಂತಂದ್ರೆ 1, ಇಷ್ಟು ಒಂದೇ ಎಲಿಮೆಂಟ್ ಅಂತ ಅರ್ಥ. 2 3 4 5 6. ಈ ರೀತಿ ಅನ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಈ ಎಲಿಮೆಂಟ್ ನೀವು ಎಲ್ಲೇ ತಗೊಂಡು ಹಾಕಿದ್ರು ಕೂಡ ಎ ಯು ಇ ಅನ್ನೋದು ಒಂದೇ ಕಡೆ ಇರ್ತದೆ. ಫಾರ್ ಎಕ್ಸಾಂಪಲ್ ಡಿ ಎ ಯು ಇ ಜಿ ಹೆಚ್ ಟಿ ಆರ್ ಒಂದು ವರ್ಡ್. ಈಗ ಈ ಎ ಯು ಇ ನೆಕ್ಸ್ಟ್ ಹಾಕೊಂಡ್ರೆ ಅಂತ ಅನ್ಕೊಂಡ್ರಿ, ಡಿ ಜಿ ಎ ಯು ಇ ಹೆಚ್ ಟಿ ಆರ್, ಇದು ಮತ್ತೊಂದು ವರ್ಡ್. ಇಲ್ಲೂ ಕೂಡ ನೋಡಿ ಎ ಯು ಇ ಜೊತೆಗೆ ಇದೆ. ಈ ರೀತಿ ಏನಾಗುತ್ತೆ ಅಂತಂದ್ರೆ 3 ವೋವೆಲ್ಗಳು ಜೊತೆಗೆ ಉಳಿತವೆ. ಹಾಗಾಗಿ 3 ವೋವೆಲ್ಸ್ ಜೊತೆಗೆ ಇರಬೇಕು ಅನ್ನೋ ಕಾರಣಕ್ಕೆ ಎ ಯು ಇ ನ ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. ಹಾಗಾದ್ರೆ ಎಷ್ಟು ಎಲಿಮೆಂಟ್ಸ್ ಆಯ್ತು ಅಂತಂದ್ರೆ ಇದು 1, ಇದು 2, 3, 4, 5, 6. ನಾವು ವಿ ಹ್ಯಾವ್ ಟು ಟ್ರೀಟ್ ಆಸ್ 6 ಎಲಿಮೆಂಟ್ಸ್. ಮೊದಲು 8 ಎಲಿಮೆಂಟ್ಸ್ ಇತ್ತು, 8 ಲೆಟರ್ಸ್ ಇತ್ತು. ಈ 3 ಒಂದೇ ಅಂತ ಅನ್ಕೊಂಡಿರೋದ್ರಿಂದ ಈಗ ಎಷ್ಟು ಎಲಿಮೆಂಟ್ಸ್ ಅಂತ ಟ್ರೀಟ್ ಮಾಡಬೇಕು? 6 ಎಲಿಮೆಂಟ್ಸ್ ಅಂತ ಟ್ರೀಟ್ ಮಾಡಬೇಕು. 6 ಎಲಿಮೆಂಟ್ಸ್ ಅನ್ನ ಡಿಫ್ರೆಂಟ್ ವೇಸ್ ಅಲ್ಲಿ ಎಲ್ಲಾ ಎಲಿಮೆಂಟ್ ಗಳನ್ನ ಬಳಸಿದ್ರೆ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಫಾರ್ಮ್ ಮಾಡಬಹುದು ಅಂತಂದ್ರೆ 6 ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ಮೆಂಟ್ಸ್ ಮಾಡಬಹುದು. ಆದ್ರೆ ಒಂದು ಅಬ್ಸರ್ವ್ ಮಾಡ್ಬೇಕು, ಏನಂತಂದ್ರೆ ಡಿ ಎ ಯು ಇ ಜಿ ಹೆಚ್ ಟಿ ಇ ಆರ್ ಟಿ ಆರ್ ಅಂತ ಇದೆ. ಎಲ್ಲಾ ಎಲಿಮೆಂಟ್ ಗಳನ್ನ ಆಸ್ ಇಟ್ ಈಸ್ ಇಟ್ಟು ಈ ಎಲಿಮೆಂಟ್ ಗಳನ್ನ ಮಾತ್ರ ಪ್ಲೇಸ್ ಚೇಂಜ್ ಮಾಡಿದ್ರೆ ಅದು ಒಂದು ಹೊಸ ವರ್ಡ್ ಆಗುತ್ತೆ. ಏನು? ಡಿ ಯು ಎ ಇ ಜಿ ಹೆಚ್ ಟಿ ಆರ್. ನೋಡಿ, ಹೊಸ ವರ್ಡ್ ಆಯ್ತು. 3 ವೋವೆಲ್ಗಳ ಜೊತೆಗೆ ಇದೆ, ಆದ್ರೆ ಈ ವರ್ಡೇ ಬೇರೆ, ಈ ವರ್ಡೇ ಬೇರೆ. ಈ ಡಿ ಜಿ ಹೆಚ್ ಟಿ ಆರ್ ನ ಒಂದೇ ಕಡೆ ಇಟ್ಟು ಇಲ್ಲೇ ಮತ್ತೊಮ್ಮೆ ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ರೆ ಇ ಯು ಎ ಅಂತ ಏನಾದ್ರು ಬರೆದ್ರೆ ಇದು ಹೊಸ ವರ್ಡ್, ಆದ್ರೆ ಜೊತೆಗೆ ಅಂದ್ರೆ ಇನ್ನೂ ಒಂದಷ್ಟು ಏನೋ ಚೇಂಜಸ್ ನ ಮಾಡಬೇಕು. ಏನ್ ಚೇಂಜಸ್ ಅಂತಂದ್ರೆ ಈ 3 ಎಲಿಮೆಂಟ್ಗಳು, ಅಂದ್ರೆ ಈ ಒಂದು ಎಲಿಮೆಂಟ್ ಅಲ್ಲಿ ಇರ್ತಕ್ಕಂಥ 3 ಲೆಟರ್ಸ್ ಗಳು ತಮ್ಮೊಳಗಡೆ ತಾವೇ ಏನಾಗ್ತಿರ್ತವೆ ಅಂತಂದ್ರೆ ಪರ್ಮ್ಯೂಟ್ ಆಗ್ತಾ ಇರ್ತವೆ, ಅರೇಂಜ್ ಆಗ್ತಾ ಇರ್ತವೆ. 3 ಎಲಿಮೆಂಟ್ಗಳು ಎಲ್ಲಾ ಎಲಿಮೆಂಟ್ಗಳನ್ನು ಕನ್ಸಿಡರ್ ಮಾಡಿ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಅಂತಂದ್ರೆ
3 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. 6 ಎಲಿಮೆಂಟ್ಸ್ ಇದ್ರೆ 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. 3 ಎಲಿಮೆಂಟ್ಸ್ ಇದ್ರೆ 3 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು. ಮತ್ತು ಇದು ಡಿಪೆಂಡೆಂಟ್ ಆಗಿರೋದ್ರಿಂದ ಹೊಸ ವರ್ಡ್ ಇದು ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇದು ಡಿಪೆಂಡೆಂಟ್ ಇವೆಂಟ್ ಆಗಿರುತ್ತೆ. ದೇರ್ಫೋರ್ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಂತ ಬರೀತೀವಿ. ಈ 6 ಫ್ಯಾಕ್ಟೋರಿಯಲ್ ಯಾಕೆ ಬಂತು ಅಂತಂದ್ರೆ 6 ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡಿರೋದ್ರಿಂದ ಇದು ಒಂದು ಆಬ್ಜೆಕ್ಟ್, ಇಷ್ಟು ಸೆಕೆಂಡ್ ಆಬ್ಜೆಕ್ಟ್, ಇದು ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ ತಗೊಂಡಿರೋದ್ರಿಂದ 6 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಅಂತ. ಈ 3 ಫ್ಯಾಕ್ಟೋರಿಯಲ್ ಯಾಕೆ ಅಂತಂದ್ರೆ ಈ ಎಲಿಮೆಂಟ್ಗಳು ತಮ್ಮೊಳಗಡೆ ತಾವೇ ಏನಾಗ್ತಾ ಇರ್ತವೆ ಅಂತಂದ್ರೆ ಅರೇಂಜ್ ಆಗ್ತಾ ಇರ್ತವೆ. ಅವು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗ್ತವೆ ಅಂತಂದ್ರೆ 3 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಆಗ್ತಾ ಇರ್ತವೆ. ಈ ಅರೇಂಜ್ಮೆಂಟ್ ಈ ಹೊಸ ವರ್ಡ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅಂದ್ರೆ ಡಿಪೆಂಡೆಂಟ್ ಆಗಿರುತ್ತೆ. ಹಾಗಾಗಿ ನಾವೇನ್ ಹಾಕ್ಬೇಕು ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಹಾಕ್ಬೇಕು. ಸೊ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. 6 ಫ್ಯಾಕ್ಟೋರಿಯಲ್ ಅಂತಂದ್ರೆ 6 ಇಂಟು 5 ಇಂಟು 4 3 2 1 ಇಂಟು 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 1 ಮಲ್ಟಿಪ್ಲೈ ಮಾಡಿ. 5 4 20, 20 3 60, 60 2 120, 126 720 and it is into 3 2 6. ಮಲ್ಟಿಪ್ಲೈ ಮಾಡಿದ್ರೆ 6 0 6 ಸಾರಿ 0, 6 2 12, 6 7 42 ಪ್ಲಸ್ 1 43. ಸೊ ಎಷ್ಟು ಡಿಫ್ರೆಂಟ್ ವರ್ಡ್ಸ್ ಗಳನ್ನ ಫಾರ್ಮ್ ಮಾಡಬಹುದು ಅಂತಂದ್ರೆ 4320 ಡಿಫ್ರೆಂಟ್ ಲೆಟರ್ಸ್ ವರ್ಡ್ಸ್ ಗಳನ್ನ ಫಾರ್ಮ್ ಮಾಡಬಹುದು. ಇದು ಯಾವಾಗ ಅಂತಂದ್ರೆ ಆಲ್ ವೋವೆಲ್ಸ್ ಅಕ್ಕರ್ ಟುಗೆದರ್, ಎಲ್ಲಾ ವೋವೆಲ್ಸ್ ಗಳು ಒಂದೇ ಜೊತೆ ಇದ್ದಾಗ ಇಷ್ಟು ವರ್ಡ್ಸ್ ಗಳನ್ನ ಫಾರ್ಮ್ ಮಾಡಬಹುದು. ಇಲ್ಲಿ ಸೆಂಟೆನ್ಸ್ ವೈಸ್ ಬರೆಯೋದಾದ್ರೆ ಯಾವ ರೀತಿ ಬರೀಬೇಕು ಅಂತ ನಾನು ಹೇಳ್ತೀನಿ, ನೀವು ಅದನ್ನ ಬರೀಬಹುದು. ಏನಂತ ಬರೀಬೇಕು? ಗಿವನ್ ಲೆಟರ್ಸ್ ಆರ್, ಇದು ಬರ್ದಿದ್ವಿ. ಸಿನ್ಸ್ ಆಲ್ ವೋವೆಲ್ಸ್ ಶುಡ್ ಅಕ್ಕರ್ ಟುಗೆದರ್, treat A, U, E as a single element. Now the available elements are D, A, U, E, G, H, T, R. So total number of arrangements is equal to 6 factorial. Since A, U, E also arrange themselves in 3 factorial ways, so total number of arrangements will be equal to 6 factorial into 3 factorial. So ಇದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ we get the answer 4320. ರೈಟ್? ಓಕೆ, ಇದು ಫಸ್ಟ್ ಪಾರ್ಟ್ ಆಯ್ತು. ಇದೇ ರೀತಿ ಏನ್ ಮಾಡ್ಬೇಕು ಈಗ ಸೆಕೆಂಡ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಆಲ್ ವೋವೆಲ್ಸ್ ಡು ನಾಟ್ ಅಕ್ಕರ್ ಟುಗೆದರ್. ಡು ನಾಟ್ ಅಕ್ಕರ್ ಟುಗೆದರ್ ಅಂತಂದ್ರೆ ಇದನ್ನ ಏನ್ ಮಾಡ್ಬೇಕು? ಈ ಜೊತೆಗೆ ಇರಂತ ನಂಬರ್ಸ್ ಇದಾವಲ್ಲ ವರ್ಡ್ಸ್ ಗಳು, ಅವುಗಳನ್ನ ತೆಗೆದಾಕ್ಬೇಕು. ಯಾವ ನಂಬರ್ಸ್ ಇಂದ ತೆಗೆದಾಕ್ಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇಂದ ಆಲ್ ವೋವೆಲ್ಸ್ ಅಕ್ಕರ್ ಟುಗೆದರ್ ಅಂತ ಇದೆಯಲ್ಲ, ಈ ನಂಬರ್ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ತೆಗೆದಾಕಬೇಕಾಗುತ್ತೆ. ಟೋಟಲ್ ಲೆಟರ್ಸ್ ಎಷ್ಟಿದೆ ಅಂದ್ರೆ 8 ಲೆಟರ್ಸ್. 1 2 3 4 5 6 7 8 8 ಲೆಟರ್ಸ್ ಇದೆ. ಸೊ 8 ಲೆಟರ್ಸ್ ತಮ್ಮೊಳಗಡೆ ತಾವೇ ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗುತ್ತವೆ ಅಂತಂದ್ರೆ 8 ಫ್ಯಾಕ್ಟೋರಿಯಲ್ ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗುತ್ತೆ. ಈ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಇಂದ ನಾವು ಏನನ್ನ ತೆಗೆದಾಕ್ಬೇಕು ಅಂತಂದ್ರೆ ದ ಲೆಟರ್ಸ್ ಅಥವಾ ದ ವರ್ಡ್ಸ್ ಇನ್ ವಿಚ್ ಆಲ್ ವೋವೆಲ್ಸ್ ಅಕ್ಕರ್ ಟುಗೆದರ್, ಈ ನಂಬರ್ಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ? ತೆಗೆದಾಕ್ಬೇಕಾಗುತ್ತೆ. ತೆಗೆದಾಕಿದ್ರೆ ನಮ್ಗೆ ಸಿಗೋದು ಆಲ್ ವೋವೆಲ್ಸ್ ಡು ನಾಟ್ ಅಕ್ಕರ್ ಟುಗೆದರ್, ಆ ನಂಬರ್ ನಮಗೆ ಸಿಗುತ್ತೆ. ಸೊ 8 ಫ್ಯಾಕ್ಟೋರಿಯಲ್ ಯಾವ್ದು ತೆಗೆದಾಕ್ಬೇಕಾಗುತ್ತೆ ಹಾಗಾದ್ರೆ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅದನ್ನ ತೆಗಿಬೇಕು. 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಅಥವಾ ಈ 4320 ಅದನ್ನ ಮಾಡೋದು ಕೂಡ ಆಗುತ್ತೆ, ತೊಂದರೆ ಇಲ್ಲ. ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ 8 ಫ್ಯಾಕ್ಟೋರಿಯಲ್ ನ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರೆಯೋಣ. ಯಾಕಂದ್ರೆ ಇದು 6 ಫ್ಯಾಕ್ಟೋರಿಯಲ್ ಕಾಮನ್ ತೆಗಿಬಹುದು. ಮೈನಸ್ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. ಸೊ ಇಟ್ ಈಸ್ ಈಕ್ವಲ್ ಟು 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಕಾಮನ್ ಬಂದ್ರೆ ಹೊರಗಡೆ, ಇಲ್ಲಿ ಒಳಗಡೆ ಏನಿರುತ್ತೆ ಅಂದ್ರೆ 8 ಇಂಟು 7 8 7 56 ಮೈನಸ್ 3 ಫ್ಯಾಕ್ಟೋರಿಯಲ್ ಇದೆ. 3 ಫ್ಯಾಕ್ಟೋರಿಯಲ್ ಅಂತಂದ್ರೆ 3 ಇಂಟು 2 ಇಂಟು 1 ದಟ್ ಈಸ್ ನಥಿಂಗ್ ಬಟ್ 6. Therefore it is equal to 6 factorial. 6 factorial ಅಂತಂದ್ರೆ 720 ಇಲ್ಲಿದೆ. 6 factorial ಅಂತಂದ್ರೆ 720 into 56 minus 6 it is 50. 2 0 ಇದೆ, 2 0 as it is ಬರೀರಿ. 5 2s are 10 carry 1, 5 7s are 35 plus 1 36. So 36,000
ವರ್ಡ್ಸ್ಗಳು ಏನಿದೆ ಅಂತಂದ್ರೆ ಓವೆಲ್ಸ್ಗಳ ಜೊತೆಗೆ ಬರದೇ ಇರತಕ್ಕಂಥ ವರ್ಡ್ಸ್ಗಳಿದೆ 36,000 ವರ್ಡ್ಸ್. Next question. In how many ways can 4 red, 3 yellow and 2 green discs be arranged in a row if the discs of the same color are indistinguishable? ಅಂದ್ರೆ 4 ರೆಡ್ ಕಲರ್ ಡಿಸ್ಕ್ಗಳು, 3 ಯೆಲ್ಲೋ ಕಲರ್ ಡಿಸ್ಕ್ಗಳು, 2 ಗ್ರೀನ್ ಕಲರ್ ಡಿಸ್ಕ್ಗಳಿದೆ. ಅಂದ್ರೆ ಆಫ್ ಸೇಮ್ ಟೈಪ್. ರೆಡ್ ಕಲರ್ದು 4 ಸೇಮ್ ಕಲರ್ ಇರೋಂಥದ್ದು, ಯೆಲ್ಲೋ ಕಲರ್ 3 ಸೇಮ್ ಕಲರ್ ಇರೋಂಥದ್ದು, ಗ್ರೀನ್ ಕಲರ್ 2 ಸೇಮ್ ಕಲರ್ ಇರೋಂಥದ್ದು. ಈ ರೀತಿ ಅಂದ್ರೆ 4 ಆಬ್ಜೆಕ್ಟ್ಗಳು ರಿಪೀಟ್ ಆಗ್ತಾ ಇದೆ ಅಂತ ಇದೆ. 4 ಆಬ್ಜೆಕ್ಟ್ಗಳು ಒಂದೇ ತರ ಇದೆ. ಇಲ್ಲಿ 3 ಆಬ್ಜೆಕ್ಟ್ಗಳು ಒಂದೇ ತರ ಇದೆ. ಇಲ್ಲಿ 2 ಆಬ್ಜೆಕ್ಟ್ಗಳು ಒಂದೇ ತರ ಇದೆ. ಎನ್ ಎಲಿಮೆಂಟ್ಸ್ಗಳಿದ್ದು ಒಂದು ರಿಸಲ್ಟ್ ನಾವು ವಿಥೌಟ್ ಪ್ರೂಫ್ ಒಂದು ಥಿಯರಮ್ ಹೇಳಿದ್ದೇವೆ. ಏನಂದ್ರೆ ಎನ್ ಆಬ್ಜೆಕ್ಟ್ಗಳಿದ್ದು ಅದರಲ್ಲಿ P1 ಆಬ್ಜೆಕ್ಟ್ಸ್ ಅಥವಾ P1 ಎಲಿಮೆಂಟ್ಸ್ ಆರ್ ಆಫ್ ಒನ್ ಕೈಂಡ್, P2 ಎಲಿಮೆಂಟ್ಸ್ ಆರ್ ಆಫ್ ಸೆಕೆಂಡ್ ಕೈಂಡ್, P3 elements are of third kind and Pk elements are of kth kind. Then total number of arrangements is given by n factorial divided by P1 factorial into P2 factorial into P3 factorial and so on into Pk factorial. ಈ ರಿಸಲ್ಟ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ P1 P2 P3 ಏನಿದು ಅಂತಂದ್ರೆ ಒಂದೇ ರೀತಿ ಇರ್ತಕ್ಕಂಥ ಎಲಿಮೆಂಟ್ಗಳ ಎಷ್ಟಿದೆ ಅನ್ನೋದು. ಇಲ್ಲಿ ಒಂದೇ ರೀತಿ ಇರತಕ್ಕಂಥ ಎಲಿಮೆಂಟ್ಗಳು ಯಾವ್ಯಾವ್ದು ಅಂದ್ರೆ ರೆಡ್ ಕಲರ್ ನ 4 ಒಂದೇ ರೀತಿ ಇರುವಂತ ಡಿಸ್ಕ್ಗಳು, ಯೆಲ್ಲೋ ಕಲರ್ ನ 3 ಒಂದೇ ರೀತಿ ಇರುವಂತ ಡಿಸ್ಕ್ಗಳು, ಗ್ರೀನ್ ಕಲರ್ ನ 2 ಸೇಮ್ ಇರುವಂತ ಡಿಸ್ಕ್. ಈಗ ನೋಡಿ ಎಕ್ಸಾಂಪಲ್ ಗೆ ನಾನು ರೂಟ್ ಅಂತ ಕೊಟ್ಟಿದ್ದೆ. 2 ಎಲಿಮೆಂಟ್ಗಳು ಸೇಮ್ ಇದೆ. ಇವುಗಳನ್ನ ಇಂಟರ್ಚೇಂಜ್ ಮಾಡಿದ್ರು ಕೂಡ ಇದನ್ನ ಈ ಕಡೆ ಬರೆದ್ರು ಕೂಡ ಹೊಸ ವರ್ಡ್ ಅಲ್ಲ, ಇದು ಸೇಮ್ ವರ್ಡ್. ಅದೇ ರೀತಿ ರೆಡ್ ಕಲರ್ ನ ಡಿಸ್ಕ್ ಸಪೋಸ್ ಆ ರೆಡ್ 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 ಅಂತ ಇದೆ. ಇದು ಯೆಲ್ಲೋ 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 3. ಇನ್ನೊಂದು ಗ್ರೀನ್, ನಿಮಗೆ ಅರ್ಥ ಆಗಲಿ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ರೆಡ್ ಕಲರ್ ಡಿಸ್ಕ್ ಅಲ್ಲ, four red color disc, 3 yellow color disc. Okay, next to 2 green color discs. ಸರಿ, ಎರಡೇ ಇರೋದಲ್ಲ, ಒಂದು. ಈ ರೀತಿ ಇದೆ. ಈಗ ಈ ಫ್ಯಾಕ್ಟೋರಿಯಲ್ ನ ಬಳಸಬೇಕು, P1 ಫ್ಯಾಕ್ಟೋರಿಯಲ್ P2 ಫ್ಯಾಕ್ಟೋರಿಯಲ್ ನ ಬಳಸಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಸಪೋಸ್ ನಾನೇನಾದ್ರೂ ಈ ಡಿಸ್ಕ್ ಅನ್ನ ಒಂದು ಲೈನ್ ಅಲ್ಲಿ ಅರೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಅರೇಂಜ್ ಮಾಡಿದೆ. ಇವುಗಳಲ್ಲಿ ಇವೆರಡನ್ನ ನಾನು ಇಂಟರ್ಚೇಂಜ್ ಮಾಡಿದ್ರೆ ಆಕ್ಚುಲ್ ಆಗಿ ನೋಡಿದ್ರೆ ಅದು ಹೊಸ ಅರೇಂಜ್ಮೆಂಟ್, ಆದ್ರೆ ಸೇಮ್ ಕಲರ್ ಇರೋದ್ರಿಂದ ಅದು ಹೊಸ ಅರೇಂಜ್ಮೆಂಟ್ ಅಲ್ಲ, ಸೇಮ್ ಅರೇಂಜ್ಮೆಂಟ್. ಅದಕ್ಕೇನೆ ಏನ್ ಮಾಡ್ತೀವಿ ಅಂತಂದ್ರೆ, ಸೇಮ್ ಇರಂತ ಎಲಿಮೆಂಟ್ ಗಳನ್ನ P1 ಇದು ಫಸ್ಟ್ ಕೈಂಡ್, ಇಲ್ಲಿ 3 ಎಲಿಮೆಂಟ್ಗಳಿದೆ ಅದು P2 ಸೆಕೆಂಡ್ ಕೈಂಡ್, ಇಲ್ಲಿ 2 ಎಲಿಮೆಂಟ್ಗಳು ಒಂದೇ ರೀತಿ ಇದೆ ಅದು P3 ಥರ್ಡ್ ಕೈಂಡ್. ಈ ರೀತಿ ಇದ್ರೆ ಈ P1 ಫ್ಯಾಕ್ಟೋರಿಯಲ್ P2 ಫ್ಯಾಕ್ಟೋರಿಯಲ್ P3 ಫ್ಯಾಕ್ಟೋರಿಯಲ್ ಈ ರೀತಿ ಹೊಸ ಅರೇಂಜ್ಮೆಂಟ್ ಗಳನ್ನ ನಾವೇನ್ ಮಾಡ್ತಿದ್ರೆ ತೆಗೆದಾಕ್ತಿವಿ. ಆಕ್ಚುಲಿ ಹೊಸ ಅರೇಂಜ್ಮೆಂಟ್ ಸೇಮ್ ಇರೋದ್ರಿಂದ ಅದು ಹೊಸ ಅರೇಂಜ್ಮೆಂಟ್ ಅಲ್ಲ, ಹಳೆ ಅರೇಂಜ್ಮೆಂಟೇ. ಇದು ನಮ್ಗೆ ಅರ್ಥ ಆಗ್ಬೇಕಾಗಿರೋದು. ಇವೆರಡನ್ನ ಇಂಟರ್ಚೇಂಜ್ ಮಾಡಿದ್ವಿ ಅಂತಂದ್ರೆ ಹೊಸ ಲೈನ್, ಆದ್ರೆ ಸೇಮ್ ಕಲರ್ಸ್ ಇರೋದ್ರಿಂದ ಅದು ಹೊಸ ಲೈನ್ ತರ ನಮ್ಗೆ ಗೊತ್ತಾಗಲ್ಲ, ಹಳೆ ಲೈನ್ ಆಗ್ತದೆ. ಸೊ ಇದು ನಮಗೆ ಆಕ್ಚುಲಿ ಗೊತ್ತಾಗ್ಬೇಕಾಗಿರೋದು. ಓಕೆ, ರೈಟ್. ಇಲ್ಲಿ ರೆಡ್ ಕಲರ್ ನ ಡಿಸ್ಕ್ ಗಳು ಎಷ್ಟಿದೆ ಅಂತಂದ್ರೆ 4 ಇದೆ. ಇನ್ನು ಯೆಲ್ಲೋ ಕಲರ್ ನ ಡಿಸ್ಕ್ ಗಳು ಎಷ್ಟಿದೆ ಅಂತಂದ್ರೆ 3. ಇನ್ನು ಗ್ರೀನ್ ಕಲರ್ ನ ಡಿಸ್ಕ್ ಗಳು ಎಷ್ಟಿದೆ ಅಂತಂದ್ರೆ 2 ಇದೆ. therefore P1 equal to 4, P2 equal to 3, P3 equal to 2. ಮತ್ತೆ n ಎಷ್ಟು ಅಂತಂದ್ರೆ ಟೋಟಲ್ ಎಷ್ಟಿದೆ 4 plus 3 plus 2 ಟೋಟಲ್ ಎಲಿಮೆಂಟ್ಸ್ 4 plus 3 7, 7 plus 2 9. ಟೋಟಲ್ ಎಲಿಮೆಂಟ್ಸ್ ಇರೋದು 9. ಅದರಲ್ಲಿ ರಿಪೀಟ್ ಆಗಿರೋದು 4 3 2 ಟೈಮ್ಸ್. therefore total number of arrangements is equal to n factorial divided by
P1 factorial into P2 factorial into P3 factorial. That is equal to 9 factorial divided by 4 factorial into 3 factorial into 2 factorial. That is equal to 9 into 8 into 7 into 6 into 5 into 4 factorial divided by 4 factorial into 3 factorial ಅಂತಂದ್ರೆ 3 into 2 into 1 into 2 factorial ಅಂದ್ರೆ 2 into 1. 4 factorial 4 factorial cancel ಆಯಿತು. 3 2s are 6, ಇದೊಂದು 6 cancelled. 2 1s are 2 4s are 8. Okay, 5 4s are ಇದು 20, 9 7s are 63. ಮಲ್ಟಿಪ್ಲೈ ಮಾಡ್ಕೊಂಡ್ರೆ 0 as it is ಇಲ್ಲಿ, 2 3s are 6, 2 6s are 12. ಸೊ ಎಷ್ಟು ಡಿಫರೆಂಟ್ ವೇಸ್ ಅಲ್ಲಿ ಅರೇಂಜ್ ಮಾಡಬಹುದು ಒಂದು ರೋಲ್ ಅಲ್ಲಿ ಅಂತಂದ್ರೆ 1260 ಡಿಫರೆಂಟ್ ವೇಸ್ ಅಲ್ಲಿ ಈ ಡಿಸ್ಕ್ ಗಳನ್ನ ಅರೇಂಜ್ ಮಾಡಬಹುದು. ಸೊ ಆನ್ಸರ್ ಬರೀಬೇಕಾದ್ರೆ ರೆಡ್ ಕಲರ್ ಡಿಸ್ಕ್ 4, yellow color discs are 3, green color discs are 2. That is equal to, that is nothing but P1 equal to 4, P2 equal to 3, P3 equal to 4 and N equal to 4 plus 3 plus 2 equal to 9 ಅಂತ ಬರೀತೀವಿ. Since red color, yellow color and green color discs are repeated, are of same kind, therefore total number of arrangements equal to ಈ ಫಾರ್ಮುಲಾ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಈ ಆನ್ಸರ್ ಸಿಗುತ್ತೆ. Next question is, in how many of the distinct permutations of the letters in Mississippi do the 4 I's not come together? ಇಲ್ಲಿಯೂ ಅಷ್ಟೇನೆ AUI all the vowels come together, do not come together ಅಂತ ಇತ್ತಲ್ಲ, ಅದೇ ರೀತಿ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಅನ್ನ ಫೈಂಡ್ ಮಾಡಬೇಕು. ಅದರಿಂದ ಆಲ್ ಐಸ್ ಕಮ್ ಟುಗೆದರ್ ಅದನ್ನ ಫೈಂಡ್ ಮಾಡಿ ಸಬ್ಟ್ರಾಕ್ಟ್ ಮಾಡಿದ್ರೆ ಆಲ್ ಐಸ್ ಡು ನಾಟ್ ಕಮ್ ಟುಗೆದರ್ ಅಂತ ಏನಿದೆಯಲ್ಲ ಆ ವ್ಯಾಲ್ಯೂ ನಮಗೆ ಸಿಗುತ್ತೆ. ಅದಕ್ಕೆ ಮುಂಚೆ ನಾವು ಮಾಡಬೇಕಾಗಿರೋದು, ಇಲ್ಲಿ ಮಿಸ್ಸಿಸಿಪ್ಪಿ ಅನ್ನೋ ವರ್ಡ್, ಈ ವರ್ಡ್ ಅನ್ನು ನೋಡಿದ್ರೆ ಇಲ್ಲಿ ಐ ಅನ್ನೋ ಒಂದು ಲೆಟರ್ ರಿಪೀಟ್ ಆಗಿದೆ, ಎಸ್ ಅನ್ನೋ ಲೆಟರ್ ರಿಪೀಟ್ ಆಗಿದೆ, ಪಿ ಅನ್ನೋ ಒಂದು ಲೆಟರ್ ಕೂಡ ರಿಪೀಟ್ ಆಗಿದೆ. ಇದು ಬಹಳ ಇಂಪಾರ್ಟೆಂಟ್, ಇದನ್ನ ನಾವು ಅಬ್ಸರ್ವ್ ಮಾಡಬೇಕು ಇಲ್ಲಿ. ಓಕೆ, ಸೊಲ್ಯೂಷನ್. ಗಿವನ್ ಲೆಟರ್ಸ್ ಯಾವುದು ಅಂದ್ರೆ ಎಂ ಐ ಎಸ್ ಎಸ್ ಐ ಎಸ್ ಎಸ್ ಐ ಪಿ ಪಿ ಐ. ಇದರಲ್ಲಿ ಐ ರಿಪೀಟೆಡ್ ಎಷ್ಟು ಸಾರಿ ಅಂತಂದ್ರೆ 1 2 3 4 ಟೈಮ್ಸ್. ಐ 4 ಟೈಮ್ಸ್ ರಿಪೀಟ್ ಆಗಿದೆ. ಎಸ್ has been repeated 4 times. Similarly, P has been repeated 2 times. Repeat ಆಗಿದೆ. I repeat ಆಗಿದೆ, S repeat ಆಗಿದೆ, P repeat ಆಗಿದೆ. ಓಕೆ, ಫಸ್ಟ್ ಏನು ಫೈಂಡ್ ಮಾಡಬೇಕು? 4 I's come together. ಎಲ್ಲ ಐಗಳು ಒಂದೇ ಕಡೆ ಇದ್ರೆ ಹಾಗಾದ್ರೆ ಅರೇಂಜ್ಮೆಂಟ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಎಲ್ಲ ಐಗಳನ್ನ ಒಂದೇ ಕಡೆ ಹಾಕೋಬೇಕು. ಹಾಗಾದ್ರೆ ಯಾವ ರೀತಿ ಬರ್ಕೋಣ? ಎಂ ಎಸ್ 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 ಪಿ ಪಿ. ಈಗ ಎಲ್ಲ ಐಗಳನ್ನ ಒಂದೇ ಕಡೆ ಬರೆಸಿ. ಇಲ್ಲಿ ಈ ಐಗಳಿರಂತ ಒಂದು ಬಾಕ್ಸ್ ಅನ್ನ ಒಂದೇ ಆಬ್ಜೆಕ್ಟ್ ಅಂತ ಟ್ರೀಟ್ ಮಾಡಬೇಕು. ಈಗ ಎಷ್ಟು ಎಲಿಮೆಂಟ್ಗಳಾಯ್ತು ಅಂದ್ರೆ 1 2 3 4 5 6 7 8. ಇದೊಂದು ಒಂದೇ ಬಾಕ್ಸ್, 8 ಎಲಿಮೆಂಟ್ಸ್ ಆಯ್ತು. ನಾವು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಈಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಯಾಕೆಂದ್ರೆ ಇಲ್ಲಿ ರಿಪೀಟ್ ಆಗಿರೋದ್ರಿಂದ ಎಸ್ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂದ್ರೆ 4 ಟೈಮ್ಸ್, ಸೊ 4 ಫ್ಯಾಕ್ಟೋರಿಯಲ್. ಪಿ ಎಷ್ಟು ಸಾರಿ ರಿಪೀಟ್ ಆಗಿದೆ? 2 ಟೈಮ್ಸ್, ಸೊ 2 ಫ್ಯಾಕ್ಟೋರಿಯಲ್. ಈಗ ಈ ಐಗಳು ಕೂಡ ತಮ್ಮ ಒಳಗಡೆ ತಾವೇನೆ ಅರೇಂಜ್ ಆಗ್ತಾ ಇರ್ತವೆ. ಯಾವ ರೀತಿ ಎ ಯು ಇ ಅನ್ನೋ ಲೆಟರ್ಗಳು ರಿಪೀಟ್ ತಮ್ಮ ಒಳಗಡೆ ತಾವು ಅರೇಂಜ್ ಆಗ್ತಾ ಇದ್ವಲ್ಲ 3 ಫ್ಯಾಕ್ಟೋರಿಯಲ್ ಬೇಸ್ ಅಲ್ಲಿ, ಅದೇ ರೀತಿ ಈ ಐಗಳು ಕೂಡ ತಮ್ಮ ಒಳಗಡೆ ತಾವು ಅರೇಂಜ್ ಆಗ್ತವೆ. 4 ಐಗಳು ಇರೋದ್ರಿಂದ 4 ಫ್ಯಾಕ್ಟೋರಿಯಲ್ ಬೇಸ್ ಅಲ್ಲಿ ಅರೇಂಜ್ ಆಗ್ತವೆ ಮತ್ತು ಆ 4 ಎಲಿಮೆಂಟ್ಗಳು ಸೇಮ್ ಇರೋದ್ರಿಂದ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಮಾಡ್ತೀವಿ. ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥ 4 ಫ್ಯಾಕ್ಟೋರಿಯಲ್ ತಮ್ಮ ಒಳಗಡೆ ತಾವು ಅರೇಂಜ್ ಆಗ್ತವೆ ಅನ್ನೋದನ್ನ ಹೇಳೋದು. ಕೆಳಗಡೆ ಇರ್ತಕ್ಕಂಥ 4 ಫ್ಯಾಕ್ಟೋರಿಯಲ್ ಇದು ಸೇಮ್ ನಂಬರ್, ಸೇಮ್ ಎಲಿಮೆಂಟ್ ಆಗಿರೋದ್ರಿಂದ, ಸೇಮ್ ಲೆಟರ್ ಆಗಿರೋದ್ರಿಂದ ಡಿವೈಡ್ ಮಾಡ್ತಾ ಇರೋದು. ಸೊ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿಬಿಡ್ತದೆ. ದಟ್ ಈಸ್ ಈಕ್ವಲ್ ಟು 8 ಫ್ಯಾಕ್ಟೋರಿಯಲ್ ನ 8 ಇಂಟು
7 ಇಂಟು 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರೀರಿ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಈಸ್ ನಥಿಂಗ್ ಬಟ್ 2. ಓಕೆ, ಈಗ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಿದೆ. 2 1s are 2 4s are 8, 5 4s are 20, 7 6s are 42. ಮಲ್ಟಿಪ್ಲೈ ಮಾಡಿದ್ರೆ 840 ಬರುತ್ತೆ. 0 as it is 2 to the 4, 2 4s 8. ಇದೇನಿದು ಅಂತಂದ್ರೆ ಆಲ್ ಐಸ್ ಕಮ್ ಟುಗೆದರ್. ನಮ್ಗೆ ಬೇಕಾಗಿರೋದು ನಾಟ್ ಕಮ್ ಟುಗೆದರ್ ಬೇಕು. ನಾಟ್ ಕಮ್ ಟುಗೆದರ್ ಬೇಕು ಅಂದ್ರೆ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಅಲ್ಲಿ ಈ ಒಂದು ಕೌಂಟ್ ಇದೆಯಲ್ಲ 840 ನ ಅದನ್ನ ನಾವೇನ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು. ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಮಾಡೋಣ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ನ ಫೈಂಡ್ ಮಾಡೋಣ. ಇಲ್ಲಿ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್. ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಲೆಟರ್ಸ್ ಇದೆ ಫಸ್ಟ್ ನೋಡಿ. ಎಷ್ಟು ಲೆಟರ್ಸ್ ಇದೆ ಇಲ್ಲಿ? 1 2 3 4 5 6 7 8 9 10 11 ಲೆಟರ್ಸ್ ಇದೆ. 11 ಲೆಟರ್ಸ್ ಅಲ್ಲಿ I 4 ಟೈಮ್ಸ್, S 4 ಟೈಮ್ಸ್, P 2 ಟೈಮ್ಸ್ ರಿಪೀಟ್ ಆಗಿದೆ. ಇವುಗಳನ್ನ ನಾವೇನ್ ಮಾಡಬೇಕು, ಡಿವೈಡ್ ಮಾಡಬೇಕು. ಓಕೆ, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಇಟ್ ಈಸ್ ಈಕ್ವಲ್ ಟು 11 ಎಲಿಮೆಂಟ್ಸ್ ಇರೋದ್ರಿಂದ 11 ಲೆಟರ್ಸ್ ಇರೋದ್ರಿಂದ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ I 4 ಟೈಮ್ಸ್ ರಿಪೀಟ್ ಆಗಿದೆ 4 ಫ್ಯಾಕ್ಟೋರಿಯಲ್, S 4 ಟೈಮ್ಸ್ ರಿಪೀಟ್ ಆಗಿದೆ 4 ಫ್ಯಾಕ್ಟೋರಿಯಲ್, P 2 ಟೈಮ್ಸ್ ರಿಪೀಟ್ ಆಗಿದೆ 2 ಫ್ಯಾಕ್ಟೋರಿಯಲ್. ಇಟ್ ಈಸ್ ಈಕ್ವಲ್ ಟು 11 ಇಂಟು 10 ಇಂಟು 9 8 7 6 5 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಕೆಳಗಡೆ ಒಂದು 4 ಫ್ಯಾಕ್ಟೋರಿಯಲ್ ಹಂಗೆ ಇರಲಿ. ಈ 4 ಫ್ಯಾಕ್ಟೋರಿಯಲ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. 4 3 2 1 ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಲಿ. 4 2s are 8, ಈ 8 ಕ್ಯಾನ್ಸಲ್ ಆಗಲಿ. 3 2s are 6, ಈ 6 ಕ್ಯಾನ್ಸಲ್ ಆಗಲಿ. ಓಕೆ, ಈಗ 9 7s are 63 ಇಂಟು 5 3s are 15, 9 7 ಮಲ್ಟಿಪ್ಲೈ ಮಾಡಿದ್ರಿ, ಈ 5 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. 5 3s are 15 ಕ್ಯಾರಿ 1, 5 6s are 30 ಪ್ಲಸ್ 1 31. ಇದ್ರ ಜೊತೆ 11 ಮಲ್ಟಿಪ್ಲೈ ಮಾಡಿ. 11 5s are 55, 11 1s are 11, 11 ಪ್ಲಸ್ 5 ಅಂತಂದ್ರೆ 16 ಕ್ಯಾರಿ 1, 11 3s are 33 ಪ್ಲಸ್ 1 34. ಇಲ್ಲಿ 10 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು 34,650. Therefore, it is equal to 34,650. ಇದು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್. ಈಗ ಆಕ್ಚುಯಲ್ ಕ್ವಶನ್ ಬರೋಣ. ಆಕ್ಚುಯಲ್ ಕ್ವಶನ್ ಏನು? ಆಲ್ ಐಸ್ 4 ಐಸ್ ಡು ನಾಟ್ ಕಮ್ ಟುಗೆದರ್. ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಇನ್ ವಿಚ್ 4 ಐಸ್ ನಾಟ್ ಕಮ್ ಟುಗೆದರ್ equal to. ಸೊ ಟೋಟಲ್ ಪರ್ಮಿಟೇಷನ್ಸ್ 34,650. ಅದರಲ್ಲಿ 4 ಐಸ್ ಕಮ್ ಟುಗೆದರ್ ಎಷ್ಟು ಅಂದ್ರೆ 840. ಸಬ್ಟ್ರಾಕ್ಟ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅಂತಂದ್ರೆ 33,810 ಇಷ್ಟಿರಬಹುದು. ಮೇ ಬಿ ನೀವು ಒಂದ್ಸಾರಿ ಅದನ್ನ ವೆರಿಫೈ ಮಾಡ್ಕೊಳ್ಳಿ. ಓಕೆ, ರೈಟ್.